ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಅಯ್ಯೋ ಭಗವಂತ, ನಂದು ಒಂದು ಜನ್ಮನ ಯಾಕಾದ್ರೂ ಬದುಕಿದ್ದೀನೋ. ಅನ್ಕೊಂಡಿದ್ ಒಂದೂ ಆಗ್ತಿಲ್ಲ. ಸಂಬಂಧ ಹಾಳಾಯ್ತು, ತಮ್ಮನ ಮಗಳು ಹೋದ್ಲು. ಇನ್ನೇನಿದೆ ಇಲ್ಲಿರೋಕ್ಕೆ? ತಿಂದಿದ್ದೆ ತೃಪ್ತಿ, ಕದ್ದಿದ್ದೆ ಲಾಭ. ಕೂತ್ ಉಳ್ದೋ ಇಷ್ಟು ಚಿನ್ನ ಸಿಕ್ತಲ್ಲ, ಅದೇ ಲಾಭ. ಆ ಮನೆ ಋಣ ಇವತ್ತಿಗೆ ಮುಗೀತು. ನನ್ನ ತಮ್ಮ ಅನ್ನಿಸ್ಕೊಂಡು ಸತ್ರು ಆ ಕಡೆ ತಲೆ ಹಾಕಲ್ಲ. ತಲೆ ಹಾಕದೇ ಇರೋದಕ್ಕೆ ನಾನ್ ಬಿಡೋದಿಲ್ವಲ್ಲ. ಇದು ನೀನಾ? ನಾನೇ. ಇಲ್ಲಿಗೆ ಬಂದೆ? ವಸೂಲಿಗೆ. ಯಾವ ವಸೂಲಿಗೆ? ನೀನ್ ಕದ್ದಿರೋ ಚಿನ್ನದ ವಸೂಲಿಗೆ. ಯಾಚಿನ ಯಾರ್ ಕದ್ದೋರು? ನಾಟಕ ಬೇಡ. ನೀನು ನಿನ್ ತವ್ರ ಮನೆಯವ್ರು ಕಣ್ ತಪ್ಸಿ ಕದ್ದಿರೋ ಚಿನ್ನನ ಯಾರು ನೋಡಿಲ್ಲ ಅಂತ ನೀನ್ ಅನ್ಕೊಂಡಿರ್ಬಹುದು. ಆದ್ರೆ ನನ್ ಕಣ್ಣಿಂದ ತಪ್ಪಿಸ್ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು. ನಾನ್ ಯಾವ ಚಿನ್ನನು ಕದ್ದಿಲ್ಲ. ನೀನ್ ಕದ್ದಿರೋದನ್ನ ನಾನ್ ಕಣ್ಣಾರೆ ನೋಡಿದ್ದೀನಿ. ನೀನ್ ಹಠ ಮಾಡ್ದೆ ಕದ್ದಿರೋ ಚಿನ್ನನ ಅದ್ ಎಲ್ಲಿತ್ತೋ ಅಲ್ಲೇ ತಗೊಂಬಂದಿಟ್ರೆ ಸರಿ. ಇಲ್ಲ ಅಂದ್ರೆ ಈಗ ಕಾಲಿಗೆ ಮಾತ್ರ ಪೆಟ್ಟು ಬಿದ್ದಿದೆ. ನಾನ್ ಹೇಳ್ದಾಗ ಕೇಳ್ದೆ ಹೋದ್ರೆ ನೀನೇ ಭೂಮಿ ಮೇಲಿರೋದಿಲ್ಲ. ಅರೆ, ಈಗ ತಾನೇ ಹೇಳಿದ್ಲಲ್ಲ, ಕಣ್ ಮುಚ್ಚಿ ಕಣ್ ಬಿಡೋಷ್ಟಲ್ಲ ಎಲ್ಲೋದ್ಲವಳು. ಅಲ್ಲ, ನಾನು ಅವಳನ್ನ ನೋಡಿದ್ದೆ ಸುಳ್ಳ? ಅವಳ ಜೊತೆ ಮಾತಾಡಿದ್ದು ಭ್ರಮೆನಾ? ಭ್ರಮೆನೇ ಇರ್ಬೇಕು. ಇಲ್ಲಾಂದ್ರೆ ಅವಳು ಯಾರು ನನ್ನನ್ನು ಎದುರಿಸಕ್ಕೆ? ಇನ್ನೊಂದ್ಸರಿ ಬರ್ಲಿ, ನೋಡ್ ಮಾಡ್ತೀನಿ. ಅಮ್ಮ, ಅಯ್ಯೋ ಭಗವಂತ, ಅಯ್ಯೋ ಕೃಷ್ಣ ಕಂದ. ಅಮ್ಮ, ಸರಸ್ವತಿ, ನೀನು ಈಗಿನೂ ಮನೆಗೆ ಬಂದಿದ್ದೀಯಾ? ಮೊಟ್ಟ ಮೊದಲು ನಮ್ಮ ಮುಖ ನೋಡಬಾರ್ದು. ಹೋಗಮ್ಮ. ಯಾಕಮ್ಮ ನೋಡಬಾರ್ದು? ಶುಭ ಕಾರ್ಯ ಮುಗಿಸ್ಕೊಂಡು ಬಂದಿದ್ದೀಯಾ, ಅಶುಭ ಮುಖ ನೋಡೋದು ಯಾಕೆ ಅಂತ. ಶ್ರೀಕೃಷ್ಣನನ್ನ ಹೆತ್ತ ದೇವಕಿ, ಸಾಕಿದ ಯಶೋದೆ ಇಬ್ಬರು ನಿಮ್ಮಲ್ಲೇ ಇದ್ದಾರೆ. ನನ್ನ ಪತಿದೇವರಿಗೆ ಜನ್ಮ ಕೊಟ್ಟ ದೇವರು ನೀವು. ಅವರನ್ನ ತಾಯಿಗಿಂತ ಹೆಚ್ಚಾಗಿ ಅಕ್ರೆಯಿಂದ ಸಾಕಿದವಳು ಸೀತಮ್ಮ. ನಿಮ್ಮಿಬ್ಬರ ಮಾರ್ಗದರ್ಶನಕ್ಕಿಂತ ಶ್ರೇಷ್ಠವಾದುದು ನನ್ನ ಪಾಲಿಗೆ ಯಾವುದಿದೆಯಮ್ಮ? ನೀವು ನನಗೆ ಆಶೀರ್ವಾದ ಮಾಡಿದ್ರೆ ಮುಕ್ಕೋಟಿ ದೇವರು ನನಗೆ ಆಶೀರ್ವಾದ ಮಾಡಿದ ಹಾಗೆ. ಮೂಲರಾಮ ಇನ್ನು 100 ಕಾಲ ಸುಮಂಗಲಿಯಾಗಿಟ್ಟಿರಲಿ ಮಗಳೇ. ಅಮ್ಮ, ಮೊಟ್ಟ ಮೊದಲು ನನ್ನ ನೋಡಿ ಇಷ್ಟಪಟ್ಟಿದ್ದು ನೀವೇ ಅಂತೆ. ನಿಮ್ಮ ಇಷ್ಟದ ಹಾಗೆ ನಿಮ್ಮ ಸೊಸೆಯಾಗಿಯೇ ಬಂದಿದ್ದೀನಿ. ಈಗ ನೀವೇ ಮುಖ ನೋಡಲ್ಲ ಅಂದರೆ ಬಿಟ್ಬಿಡ್ತೀನ? ನನ್ನ ಸೌಭಾಗ್ಯಕ್ಕೆ ಓಂಕಾರ ಆಗ್ತವ್ರು ನೀವು. ನಿಮ್ಮ ಮುಖ ನನಗೆ ಅಶುಭ ಅಲ್ಲಮ್ಮ. ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ, ಮೋಹನಾಂಗಿ ಸೀತೆಗೀಗ ಉಡಿಯ ತುಂಬಿರೆ. ಶ್ರೀರಾಮನರ
ಜಾನಕಿಗೆ ಉಡಿಯ ತುಂಬಿರೆ ಕದಲಿ ಕಿತ್ತಲೆ ನಿಂಬೆ ನಾರಿಕೇಳವು ತೋರವಾದ ಬಿಡಿಯ ಮುತ್ತು ಉಡಿಯ ತುಂಬಿರೆ ಕದಲಿ ಕಿತ್ತಲೆ ನಂಬೆ ನಾರಿಕೇಳವು ತೋರವಾದ ಬಿಡಿಯ ಮುತ್ತು ಉಡಿಯ ತುಂಬಿರೆ ಮೋಹನಾಂಗಿ ಸೀತೆಗೀಗ ಉಡಿಯ ತುಂಬಿರೆ ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ ಉಡಿಯ ತುಂಬಿರೆ ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಅತ್ತೆ ಮಾವ ಗಂಜುಗೊಂಡು ನಡೆಯಬೇಕಮ್ಮ ಮಗಳೇ ಹೊತ್ತು ಹೊತ್ತಿಗೆ ಹೊಳೆಯ ಕೆಲಸ ಮಾಡಬೇಕಮ್ಮ ಮಗಳೇ ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ 10 ಮಂದಿ ಮೆಚ್ಚುವ ಹಾಗೆ ನಡೆಯಬೇಕಮ್ಮ ನಡೆಯಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ. ಆಚಾರ್ಯರೇ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನ ನಮ್ಮ ಮಗಳ ಥರ ನೋಡ್ಕೊಳ್ತೀವಿ. ಚಿಂತೆ ಮಾಡಬೇಡಿ. ನನ್ನ ಮಗಳು ತುಂಬ ಮುಗ್ದೆ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಕಷ್ಟ ಕಂಡ ಜಾಗದಲ್ಲಿ ತನ್ನ ಹತ್ರ ಏನಿದೆಯೋ ಅದನ್ನ ಹಿಂದೆ ಮುಂದೆ ನೋಡದೆ ಕೈಗೆ ಕೊಟ್ಬಿಡ್ತಾಳೆ. ದಯವಿಟ್ಟು ಕೋಪ ಮಾಡ್ಕೊಳ್ದೆ ನೀವೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ದಾನ ಧರ್ಮ ಮಾಡೋ ಗುಣ ಎಲ್ರಿಗೂ ಬರೋದಿಲ್ಲ ಆಚಾರ್ಯ. ಸಿಕ್ಕಿದ್ದೆಲ್ಲ ತನಗೇ ಬೇಕು ಅನ್ನೋ ಈ ಕಾಲದಲ್ಲಿ ಕಷ್ಟದಲ್ಲಿರೋರ್ಗೆ ಕೈ ಚಾಚಿ ಕೊಡ್ತಾಳೆ ಅಂದ್ರೆ ಹೆಮ್ಮೆ ಪಡ್ಬೇಕಲ್ವೇ?